ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ತಂದೆಯು ನೀನೇ ಶನಿದೇವ, ತಾಯಿಯು ನೀನೇ ಶನಿದೇವ. ತಂದೆಯು ನೀನೇ ಶನಿದೇವ, ತಾಯಿಯು ನೀನೇ ಶನಿದೇವ. ಬಂಧುವು ನೀನೇ ಶನಿದೇವ, ನಮ್ಮ ಬಳಗವು ನೀನೇ ಶನಿದೇವ. ಬಂಧುವು ನೀನೇ ಶನಿರಾಜ, ನಮ್ಮ ಬಳಗವು ನೀನೇ ಶನಿದೇವ. ನಮೋ ನಮೋ ಶನಿದೇವ, ಓಂ ನಮೋ ನಮೋ ಶನಿದೇವ. ನಮೋ ನಮೋ ಶನಿದೇವ, ಓಂ ನಮೋ ನಮೋ ಶನಿದೇವ. ಆಪತ್ ಬಾಂಧವ ಶನಿದೇವ, ಅನಾಥ ರಕ್ಷಕ ಶನಿದೇವ. ಆಪತ್ ಬಾಂಧವ ಶನಿದೇವ, ಅನಾಥ ರಕ್ಷಕ ಶನಿದೇವ. ಬೇಡಿದ ವರಗಳ ನೀಡೋ ದೇವ, ಕಾಡಿಸಬೇಡ ಮಹಾದೇವ. ಕಾಡಿಸಬೇಡ ಶನಿದೇವ. ನಮೋ ನಮೋ ಶನಿದೇವ, ಓಂ ನಮೋ ನಮೋ ಶನಿದೇವ. ನಮೋ ನಮೋ ಶನಿದೇವ, ಓಂ ನಮೋ ನಮೋ ಶನಿದೇವ. ಓಂ ನಮೋ ನಮೋ ಶನಿದೇವ. ಶ್ರೀ ಶನೇಶ್ವರ ಕೃಪಾ ಪೋಷಕ ನಾಟಕ ಮಂಡಳಿಗೆ, ಶ್ರೀ ಶನೇಶ್ವರ ಕೃಪಾ ಪೋಷಕ ನಾಟಕ ಮಂಡಳಿಗೆ, ಶ್ರೀ ಶನೇಶ್ವರ ಕೃಪಾ ಪೋಷಕ ನಾಟಕ ಮಂಡಳಿಗೆ, ಗಂಗರಾಯ ಸ್ವಾಮೀಜಿಗೆ, ಆನಂದ್ ಸ್ವಾಮೀಜಿಗೆ. ಸೃಷ್ಟಿಯ ಉದರದಿ ಧರಿಸಿಹ ಬೆನಕ, ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಧರಿಸಿಹ ಬೆನಕ, ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ, ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ. ನಿನಗಿಂತಲೂ ಅನ್ಯ ದೈವವ ಕಾಣೆ.
ನಿನಗಿಂತಲೂ ಅನ್ಯ ದೈವವ ಕಾಣೆ ಸೃಷ್ಟಿಯ ಉದರದೆ ಧರಿಸಿಹ ಬೆನಗ ನಮ್ಮನು ಕಾಯೋ ವಿನಾಯಕ ಮನ ತುಂಬಿದ ನಿನ್ನ ಪೂಜಿಬೆನಯ್ಯ ಮನ ತುಂಬಿದ ನಿನ್ನ ಪೂಜಿಬೆನಯ್ಯ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ದೃಷ್ಟಿಯ ಉದರದೆ ಧರಿಸಿಹ ಮೆನಗ ನಮ್ಮನು ಕಾಯೋ ವಿನಾಯಕ ಗರಿಕೆ ಪತ್ರ ಇದು ನಿನ್ನಯ ಪಾದಗೆ ಗರಿಕೆ ಪತ್ರ ಇದು ನಿನ್ನಯ ಪಾದಗೆ ಬೇಡುವೆವು ನಿನ್ನ ಕರುಣೆಯ ಹರಗೆ ಬೇಡುವೆವು ನಿನ್ನ ಕರುಣೆಯ ಹರಗೆ ಓಂಕಾರಮಯ ವಿಶ್ವವ್ಯಾಪಕ ಓಂಕಾರಮಯ ವಿಶ್ವವ್ಯಾಪಕ ಶಿವ ಸುಕುಮಾರ ನೀನೇ ಗಜಮುಖ ಶಿವ ಸುಕುಮಾರ ನೀನೇ ಗಜಮುಖ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ನಿನ ನಾಮದ ಸ್ಮರಣೆ ಅಮೃತ ಪಾನ ನಿನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದೆ ಧರಿಸಿಹ ಬೆನಗ ನಮ್ಮನು ಕಾಯೋ ವಿನಾಯಕ ನಮ್ಮನು ಕಾಯೋ ವಿನಾಯಕ ನಮ್ಮನು ಕಾಯೋ ವಿನಾಯಕ ಪೂಜ್ಯ ತಾತ ಮಾತೆಯರೇ ಹಾಗೂ ಕಲಾಬಂಧುಗಳೇ ಶ್ರೀ ಕ್ಷೇತ್ರದ ಭಕ್ತವೃಂದದವರೇ ಹಾಗೂ ಗುರುಮನೆಯರೇ ಶ್ರೀಹರಿಯ ದಶಾವತಾರದಲ್ಲೊಂದಾದ ಕೃಷ್ಣಾವತಾರವನ್ನು ದ್ವಾಪುರಾಯುಗದಲ್ಲಿ ಧರಿಸಿ ಗಾರುಡಿಗನಾಗಿ ಅಣ್ಣ ಬಲರಾಮನೊಡನೆ ದೊಂಬರಾಟವನ್ನು ಆಡುತ್ತಾ ಎಲ್ಲಾ ಕಡೆ ತಿರುಗಿ ತಂಗಿದ್ದ ಪುಣ್ಯ ಭೂಮಿಯೇ ಈಗ ದೊಂಬರಟ್ಟಿಯಾಗಿದೆ. ಆದರೆ ಕಲಿಯುಗದಲ್ಲಿ ಕಲಿಪುರುಷನಾಗಿ ಶ್ರೀ ಶನೇಶ್ವರ ಸ್ವಾಮಿಯು ಶ್ರೀ ಗಂಗರಾಜ ಸ್ವಾಮೀಜಿಯವರ ಕನಸಿನಲ್ಲಿ ಬಂದು ಹೇಳಿದಾಗ ಅವರ ಆಜ್ಞೆಯಂತೆ ಕ್ಷೇತ್ರ ಸ್ಥಾಪನೆ ಮಾಡಿ ಶ್ರೀ ದೊಂಬರಾಟಿ ಶನೇಶ್ವರ ಕ್ಷೇತ್ರವನ್ನಾಗಿಸಿದ್ದಾರೆ. ಆದರೆ ಈಗಲೂ ಸಹ ಸಹಸ್ರಾರು ಭಕ್ತರ ಕನಸಿನಲ್ಲಿ ಶ್ರೀ ಗಂಗರಾಜ ಸ್ವಾಮೀಜಿಯವರು ದರ್ಶನ ಕೊಟ್ಟರೆ ಅವರ ಕಷ್ಟ ಕಾರ್ಪಣ್ಯಗಳು ಕಳೆದು ಸುಖವನ್ನು ಅನುಭವಿಸಿದರು. ಅಲ್ಲದೆ 13ನೇ ವರ್ಷದ ಲಕ್ಷ ದೀಪೋತ್ಸವದ ಪ್ರಯುಕ್ತ ಅಭಿನಯಿಸುತ್ತಿರುವ ಸತ್ಯ ಮಹಂದಾತ ಅಥವಾ ಶನಿ ಪ್ರಭಾವ ಎಂಬ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕವನ್ನು ಸರ್ವರು ನೋಡುತ್ತಾ ಕೇಳುತ್ತಾ ನಮ್ಮಲ್ಲಿ ಸ್ವರ ವ್ಯಂಜನ ತಾಳ ಪುರಾಣದಲ್ಲಿ ವ್ಯತ್ಯಾಸವೇನಾದರೂ ಆದರೆ ಪ್ರಾಜ್ಞರಾದ ತಾವು ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ಈ ಕಲಾಬಾಲಕರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಸೂತ್ರಧಾರನಾದ ನಾನು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ಪಾಲಿಸಮ್ಮ ಶನಿದೇವನೇ ಪಾಲಿಸಮ್ಮ ಶನಿದೇವನೇ ಭಕ್ತರ ಪೊರೆಯೋ ಪಾಲುದಾತನೇ
ಭಕ್ತರ ಪೊರೆಯೋ ಭಾನುಜಾತನೆ ಪಾಲಿಸನ್ನ ಶನಿದೇವನೇ. ಅನುಗಾಲದಿ ನಿನ್ನ ಪೂಜಿತೆನಯ್ಯ, ಅನುಗಾಲದಿ ನಿನ್ನ ಪೂಜಿತೆನಯ್ಯ, ತಿಲ ತೈಲದಿ ಜ್ಯೋತಿ ಬೆಳಗುವೆನಯ್ಯ. ತಿಲ ತೈಲದಿ ಜ್ಯೋತಿ ಬೆಳಗುವೆನಯ್ಯ, ನೀನೇ ಗತಿಯೆಂದು ನಂಬಿಹೆನಯ್ಯ. ನೀನೇ ಗತಿಯೆಂದು ನಂಬಿಹೆನಯ್ಯ. ನಮ್ಮಯ ನಲ್ಮೆಯ ಶ್ರೀ ಗುರು ಸ್ವಾಮಿ, ನಮ್ಮಯ ನಲ್ಮೆಯ ಶ್ರೀ ಗುರು ಸ್ವಾಮಿ. ಪಾಲಿಸನ್ನ ಶನಿದೇವನೇ ತೆರ ಪೊರೆಯೋ ಭಾನುಜಾತನೆ, ಭಕ್ತರ ಪೊರೆಯೋ ಭಾನುಜಾತನೆ ಪಾಲಿಸನ್ನ ಶನಿದೇವನೇ. ಗುರು ಯೋಗಿ ಗಂಗರಾಜ ಸ್ವಾಮಿ, ಶ್ರೀ ಗುರು ಯೋಗಿ ಗಂಗರಾಜ ಸ್ವಾಮಿ, ಭಕ್ತರ ಕನಸಿನುಳ್ಳಿ ಬರುವ ಸ್ವಾಮಿ, ಭಕ್ತರ ಕನಸಿನುಳ್ಳಿ ಬರುವ ಸ್ವಾಮಿ, ಕಷ್ಟವ ಹೊರಸಿ ಸುಖ ಕೊಡುವ ಸ್ವಾಮಿ, ಕಷ್ಟವ ಹೊರಸಿ ಸುಖ ಕೊಡುವ ಸ್ವಾಮಿ. ನಮ್ಮಯ ನಲ್ಮೆಯ ಶ್ರೀ ಗುರು ಸ್ವಾಮಿ, ನಮ್ಮಯ ನಲ್ಮೆಯ ಶ್ರೀ ಗುರು ಸ್ವಾಮಿ. ಪಾಲಿಸನ್ನ ಶನಿದೇವನೇ ಭಕ್ತರ ಪೊರೆಯೋ ಭಾನುಜಾತನೆ, ಭಕ್ತರ ಪೊರೆಯೋ ಭಾನುಜಾತನೆ ಪಾಲಿಸನ್ನ ಶನಿದೇವನೇ, ಶನಿದೇವನೇ, ಶನಿದೇವನೇ. ದೇವಕೀ ನಂದನ ದಾನವ ಮರ್ದನ ಕೃಪೆ ಮಾಡೋ ದಯ ತೋರೋ ಕರುಣಾ ಸಾಗರ
ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ ಹರಾಯ್, ಅರಿತು ಬೆರೆತು ನೆನೆವೆನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಾಯ್. ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ಜ್ಞಾನ ರೂಪ ದಾನ ವಿಹಾರಿ, ಜ್ಞಾನ ರೂಪ ದಾನ ವಿಹಾರಿ, ಆನಂದ ಪರಮಾನಂದ, ಆನಂದ ಪರಮಾನಂದ, ನಿನ್ನಯ ಧ್ಯಾನ ನಾರಾಯಣ, ನಿನ್ನಯ ಧ್ಯಾನ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ, ಅರಿತು ಬೆರೆತು ನೆನೆವೆನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತಾಕಾರ ಕೃಷ್ಣ ಮಾಧವ ಕೇಶವ ಕೃಷ್ಣ ಶಾಂತಕಾರ ನಿಗಮ ಗೋಚರ, ಶಾಂತಕಾರ ನಿಗಮ ಗೋಚರ, ಶಾಂತಕಾರ ನಿಗಮ ಗೋಚರ, ಶಾಂತಕಾರ ನಿಗಮ ಗೋಚರ ಹರಾಯ್, ಶಾಂತಕಾರ ನಿಗಮ ಗೋಚರ, ನಿತ್ಯ ನಿರಂಜನ ಸತ್ಯ ಸ್ವರೂಪ ಹರಾಯ್, ನಿತ್ಯ ನಿರಂಜನ ಸತ್ಯ ಸ್ವರೂಪ, ಜಗವೆಲ್ಲ
ದೇವನ ಲೀಲೆಯು ಬಹಳ ಅದ್ಭುತವಾಗಿರುವುದು. ದಶಾವತಾರಿಯಾದ ಶ್ರೀಮನ್ನಾರಾಯಣನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುತ್ತಿರುವನು. ನಾರಾಯಣ ನಾರಾಯಣ. ದಶಾವತಾರಿಯಾದ ಶ್ರೀಮನ್ನಾರಾಯಣನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುತ್ತಿರುವನು. ಗಾಢಾಂಧಕಾರದಿಂದ ತುಂಬಿ ಹೋಗಿದ್ದ ಈ ಜಗತ್ತು ಎಷ್ಟು ಬೇಗನೆ ವಿಕಾಸವಾಯಿತು. ಅಂದು ಶ್ರೀಹರಿಯು ಜಲಾವೃತಗೊಂಡಿದ್ದ ಭೂಲೋಕವನ್ನು ಶ್ವೇತ ವರಾಹ ರೂಪದಿಂದ ಮೇಲೆತ್ತಿ ನಿಲ್ಲಿಸಿದ್ದರೆ ಇಂದು ಈ ಸೃಷ್ಟಿಯೇ ಇರುತ್ತಿರಲಿಲ್ಲ. ದೇವ ದಾನವರ ಕಲಹವನ್ನು ನಿಲ್ಲಿಸುವುದಕ್ಕೋಸ್ಕರವಾಗಿ ಸಮುದ್ರ ಮಥನ ಮಾಡಿದಾಗ ಅದರಿಂದ ಉಂಟಾದ ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ, ಐರಾವತ, ಚಂದ್ರ, ಲಕ್ಷ್ಮೀವೇ ಮೊದಲಾದ ಮಹಾನಿಧಿಗಳನ್ನು ದೇವತೆಗಳು ಪಡೆದುಕೊಂಡರು. ಇನ್ನು ಭೂಲೋಕದ ಮಾನವರಾದರೂ ಶ್ರೀಹರಿಯ ನವನಿಧಿಗಳಲ್ಲೊಂದಾದ ಸಿರಿ ಸಂಪತ್ತನ್ನು ಪಡೆದುಕೊಂಡಿರುವರು. ಈಗ ಆ ಮಾನವರು ನಾನು ನನ್ನದು ನನ್ನಿಂದಲೇ ಎಂದು ಅವರವರೇ ಕಚ್ಚಾಡಿ ಮೀರಿ ವರ್ತಿಸುತ್ತಿರುವರು. ಇದರಿಂದ ಧರ್ಮದೇವನ ಸಂಕಲ್ಪದಿಂದ ಬ್ರಹ್ಮದೇವನ ಸಂಕಲ್ಪದಿಂದ ಧರ್ಮದೇವನು ಮಾನವರ ಪಾಪ ಪುಣ್ಯಗಳನ್ನು ಲೆಕ್ಕಿಸುವುದಕ್ಕೋಸ್ಕರವಾಗಿ ಯಮಲೋಕಕ್ಕೆ ಹೋಗುತ್ತಿರುವನು. ನಾನು ಕೂಡ ಆತನನ್ನು ಸಂದರ್ಶಿಸಿ ಅವನೊಡನೆ ಕೆಲವು ಮುಖ್ಯವಾದ ವಿಚಾರಗಳನ್ನು ಚರ್ಚಿಸಿ ಮುಂದೆ ನಡೆಯಬಹುದಾದ ವಿನೋದವನ್ನು ನೋಡಿ ಆನಂದಿಸುವೆನು. ನಾರಾಯಣ ನಾರಾಯಣ. ಏನಿದು ರಮ್ಯವಯ್ಯ ಈ ನೆಲೆಯ, ಏನಿದು ರಮ್ಯವಯ್ಯ. ಏನಿದು ರಮ್ಯವಯ್ಯ ಈ ನೆಲೆಯ, ಏನಿದು ರಮ್ಯವಯ್ಯ. ಈ ಜಗವೊಂದು ನಾಟಕ ಮಂದಿರ. ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ನರರೇ ಅವನ ನಟರಂತೆ. ನರರೇ ಅವನ ನಟರಂತೆ. ಆಡಿಸುವಾತನು ನೀನಂತೆ. ಆಡಿಸುವಾತನು ನೀನಂತೆ. ಆಟದ ಹೆಸರೇ ಚದುರಂಗವಂತೆ. ಆಟದ ಹೆಸರೇ ಚದುರಂಗವಂತೆ. ಈ ದಿನ ಬಾಳಿನ ಹಾವರಾಗ ನಾಟ್ಯ ಕಲೆಯು ಇದುವಯ್ಯ. ಈ ದಿನ ಬಾಳಿನ ಹಾವರಾಗ ನಾಟ್ಯ ಕಲೆಯು ಇದುವಯ್ಯ. ಏನಿದು ರಮ್ಯವಯ್ಯ ಈ ನೆಲೆಯ, ಏನಿದು ರಮ್ಯವಯ್ಯ. ನಾರಾಯಣ ನಾರಾಯಣ. ಯಮಲೋಕದ ವಾರ್ತೆಯ ಬೇಳಿರಿ, ಚಿತ್ರಗುಪ್ತರೇ ಕೇಳಿರಿ. ವಿಧಿಲೋಕದ ವಾರ್ತೆಯ ಬೇಳಿರಿ. ಚಿತ್ರಗುಪ್ತರೇ. ಯಮರಾಜ. ಯಮಲೋಕದ ವಾರ್ತೆಯ ಬೇಳಿರಿ, ಚಿತ್ರಗುಪ್ತರೇ ಕೇಳಿರಿ. ವಿಧಿಲೋಕದ ವಾರ್ತೆಯ ಬೇಳಿರಿ. ಅಂಡಪಿಂಡ ಬ್ರಹ್ಮಾಂಡದೊಳಡಗಿದ ಕಾಲಯಮನ ಕೈ ಸೆರೆಯನ್ನು ಮೋಡಿ.
ಯಮರಾಜ 12,000 ಯೋಜನ ವಿಸ್ತಾರವಾದ ಕಾದ ಕೆಂಡದಂತೆ ಬರೀ ತಾಮ್ರದ ಲೋಕವಾದ ಮಹೋರವರವ ನರಕ, ತಮಲೋಕ, ಅಪ್ರತಿಷ್ಠ ನರಕ, ಸಪ್ತ ಕುಂಭವೆಂಬ ಈ 4 ಭಯಾನಕ ನರಕಗಳಲ್ಲಿ ಜೀವಿಗಳನ್ನು ಯಾವ ರೀತಿ ಶಿಕ್ಷಿಸುವಿರಿ ಅದನ್ನು ತಿಳಿಸು. ಆಗಬಹುದು ಯಮರಾಜ. ಅರುಹುವೆ ಜವರಾಯ ನರಕದ ವಿವರವ. ಭಲೆ ಭಲೆ ಚಿತ್ರಗುಪ್ತರೆ. ಅರುಹುವೆ ಜವರಾಯ ನರಕದ ವಿವರವ. ವಿನಯದಿಂದಲಿನ ಹರುಷಗಳೀಗಲೇ ವಿನಯದಿಂದಲಿನ ಹರುಷಗಳೀಗಲೇ ನಾಲ್ಕು ನರಕದೋಳು ಪಾಪಿಗಳೇ ಕೇಳು. ಯಮರಾಜ ಚಿತ್ರಗುಪ್ತರೆ ಹೇಳುವರಾಗಿ. 4 ನರಕದೋಳು ಪಾಪಿಗಳೇ ಕೇಳು. ಕರ್ಮ ವಿಧಾನವೇ ವೇಗರಿಸ. ಕರ್ಮ ವಿಧಾನವೇ ವೇಗರಿಸಾಗಿದೆ. ಅರುಹುವೆ ಜವರಾಯ ನರಕದ ವಿವರವ. ವಿನಯದಿಂದಲಿನ ಹರುಷದೊಳಿಗಲೇ ಪಾಪಿ ಜೀವಿಗಳನ್ನು ಪಿಡಿದು ಭಲೆ ಭಲೆ ಚಿತ್ರಗುಪ್ತರೆ. ಪಾಪಿ ಜೀವಿಗಳನ್ನು ಪಿಡಿದು ನರಕದೊಳು ಕಾದಿಸಿ ಪೀಡಿಸಿ ತರಳಿ ನೋಯಿಸುವುದು. ಖಾತಿಸಿ ಪೀಡಿಸಿ ತರಳಿ ನೋಯಿಸುವುದನ್ನು. ಅರುಹುವೆ ಜವರಾಯ ನರಕದ ವಿವರವ. ವಿನಯದಿಂದಲಿನ ಹರುಷದೊಳಿಗಲೇ. ಯಮರಾಜ ಚಿತ್ರಗುಪ್ತರೆ ಮಹಾರೌರವ ನರಕವು ಸದಾ ಬೆಂಕಿ ಜ್ವಾಲೆಯಲ್ಲಿ ಮುಳುಗಿದ್ದು ಅದರೊಳಗೆ ಜೀವಿಯನ್ನು 10 ಕೋಟಿ ವರ್ಷಗಳ ಕಾಲ ಕೂಡಿ ಹಾಕಿ ಅನಂತರ ಬಿಡುಗಡೆ ಮಾಡಲಾಗುವುದು ಯಮರಾಜ. ಭಲೆ ಮುಂದಿನ ವಿಚಾರ. ಯಮರಾಜ ತವಂಬ ನರಕದಲ್ಲಿ 2 ಚಕ್ರಗಳು ಬಹು ವೇಗವಾಗಿ ಚಲಿಸುತ್ತಿರುತ್ತವೆ. ಚಲಿಸುವ ಅಲಗೆಗೆ ಪಾದದಿಂದ ಹಿಡಿದು ಮಸ್ತಕದವರೆಗೆ ಜೀವಿಯ ಅಂಗಾಂಗಗಳನ್ನು ಚೂರು ಚೂರಾಗಿ ಕತ್ತರಿಸಲಾಗುವುದು ಯಮರಾಜ. ಭಲೆ ಮುಂದೆ ಹೇಳುವರಾಗಿ. ಯಮರಾಜ ಅಪ್ರತಿಷ್ಠ ನರಕದಲ್ಲಿ ಮಹಾವ್ಯಾಘ್ರದಂತಿರುವ ಸಹಸ್ರ ಶ್ವಾನಗಳು ಜೀವಿಯನ್ನು ಕಚ್ಚಿ ಕಚ್ಚಿ ಹಿಂಸಿಸುತ್ತವೆ. ಹೇಳುವರಾಗಿ. ಯಮರಾಜ ಇನ್ನು ತಪ್ತ ಕುಂಭ ನರಕದಲ್ಲಿ ಕಾದ ಕೊಪ್ಪರಿಕೆ ಎಣ್ಣೆಯಲ್ಲಿ ಜೀವಿಯನ್ನು ತಲೆಕೆಳಕಾಗಿ ಮಾಡಿ ಜೀವಿಯ ಶರೀರ, ಸ್ನಾಯು, ತ್ವಚೆ ಮುಂತಾದ ಇವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಕರಗಿಸಿ ಜೀವಿಯು ನಷ್ಟವಾಗುವ ತನಕ ಬಿಡುವುದೇ ಇಲ್ಲ ಯಮರಾಜ. ದೇಹ ನಷ್ಟವಾದರೂ ಬಹು ಯಾತನೆಯಿಂದ ಜೀವಿಯು ಉಳಿಯಲೇಬೇಕು ಯಮರಾಜ. ಭಲೆ ಭಲೆ ಚಿತ್ರಗುಪ್ತರೆ. ಅಂತೂ ಈ ನನ್ನ ಚತುಷ್ ನರಕದಲ್ಲಿ ಜೀವಿಗಳಿಗೆ ಕೊಡುವಂತಹ ಶಿಕ್ಷೆಯನ್ನು ತಿಳಿದಂತಾಯಿತು. ಇನ್ನು ಯಾವ ಯಾವ ಪಾಪ ಪುಣ್ಯಗಳಿಗೆ ಯಾವ ಜನ್ಮ ಪ್ರಾಪ್ತಿಯಾಗುವುದು ಅದನ್ನು ತಿಳಿಸಿ. ಯಮರಾಜ ಮಾತಾ ಪಿತೃಗಳನ್ನು ನೋಯಿಸಿದವರು ಬಕಪಕ್ಷಿಯಾಗಿಯೂ, ಅನ್ನದ ಋಣಕ್ಕಾಗಿ ಸತ್ತರೆ ವಾನರರಾಗಿಯೂ, ವಿಶ್ವಾಸಘಾತಕರಾಗಿ ಸತ್ತರೆ ಮೀನಾಗಿಯೂ ಜನಿಸುವರು. ಇನ್ನು ಸ್ತ್ರೀ ಹತ್ಯೆ, ಗೋಹತ್ಯೆ, ಗುರುಹತ್ಯೆ, ಬ್ರಹ್ಮತ್ಯೆ ಮುಂತಾದ ಕರ್ಮಗಳನ್ನು ಮಾಡಿದವರು ಕ್ರಿಮಿ ಕೀಟಗಳಾಗಿ ಜನಿಸುವರು. ಯಮರಾಜ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಕಷ್ಟವನ್ನು ಅನುಭವಿಸಲೇಬೇಕು ಯಮರಾಜ. ಭಲೆ ಭಲೆ ಚಿತ್ರಗುಪ್ತರೆ. ಅಂತೂ ಅವರವರ ಪಾಪ ಪುಣ್ಯಗಳ ಅನುಸಾರವಾಗಿ ನಡೆಯುವುದೆಂದಲ್ಲವೇ ನಿಮ್ಮ ಅಭಿಪ್ರಾಯ? ನಿಮ್ಮ ಪೀಠವನ್ನು ಸ್ವೀಕರಿಸಿ. ಛಲವಿಡಿದು ನಡೆಯುತ್ತಿಗನ್ನೇ ಕಾಲ ಯಮನು. ಛಲವಿಡಿದು ನಡೆಯುತ್ತಿಗನ್ನೇ ಕಾಲ ಯಮನು. ಬಣ್ಣಮನು ಜರ ಕಂಡು ನಮ್ಮಳು. ಚಿತ್ರಗುಪ್ತರೆ ಬಣ್ಣಮನು ಜರ ಕಂಡು ನಮ್ಮಳು. ಚಂಡಿತನವನು ಗೈದಡಿ ಕ್ಷಣ. ಚಂಡಿತನವನು
ಈ ನಮ್ಮ ನರಕದಲ್ಲಿ ಕರುಣೆ, ಕನಿಕರ, ಪ್ರೀತಿ, ವಾತ್ಸಲ್ಯಗಳಿಗೆ ಅವಕಾಶವಿರಕೂಡದು. ಎಚ್ಚರ! ಚಾರಣೆ ವರ್ತಮಾನವೇನು? ಏನು? ಧರ್ಮದೇವರು ಬರುತ್ತಿರುವರೆ, ಬಹಳ ಸಂತೋಷ. ಅವರನ್ನು ಸಕಲ ಗೌರವದಿಂದ ಬರಮಾಡಿ. ಭವ ಪಾಪ ನಾಶ ಈಶ ಕಾಮಿತಾರ್ಥ ಪ್ರಭುವೇ ಭವ ಪಾಪ ನಾಶ ಈಶ ಮಹೇಶ ಪಾಪ ನಾಶ ಈಶ ಮಹೇಶ ಪ್ರಭಯ ಶಂಕರನೇ ಶಿವನೇ ಭವಹರ ಧರ್ಮದುರಂಧರರು, ವಿಧಾತರ ಆಜ್ಞಾಪಾಲಕರು, ಸಕಲ ಚರಾಚರ ಜೀವಿಗಳ ಧರ್ಮ ವೀಕ್ಷಕರಾದ ಧರ್ಮದೇವನಿಗೆ ನಮೋ ನಮಃ. ಮಹಾಕಾಲ ಮಹಿಷರುಡನು ಹಾಗೂ ನರಕ ಲೋಕಾಧಿಪತಿಯಾಗಿ ಸರ್ವ ಜೀವಿಗಳ ವಿಧಿ ಸ್ವರೂಪನಾದ ಯಮರಾಜ, ಇದೋ ಧರ್ಮದೇವನ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮದೇವ, ಈ ಪೀಠದಲ್ಲಿ ಸ್ವೀಕರಿಸಿ. ಆಗುವುದು ಯಮರಾಜ. ಧರ್ಮದೇವ, ಅನಿರೀಕ್ಷಿತವಾಗಿ ಈ ಯಮಲೋಕಕ್ಕೆ ಆಗಮಿಸಿದ ಕಾರಣವೇನು? ವಿಧಾತರಿಂದ ಏನಾದರೂ ಸಂದೇಶವಿರುವುದೇ? ಯಮರಾಜ, ಈ ನರಕ ಲೋಕದ ಕುಶಲ ವಾರ್ತೆಯನ್ನು ತಿಳಿದು ಆ ವಿಧಾತನಿಗೆ ವರದಿಯನ್ನೊಪ್ಪಿಸಬೇಕಾಗಿದೆ, ಅದಕ್ಕಾಗಿ ಬಂದೆನಷ್ಟೇ. ಧರ್ಮದೇವ, ಈ ಯಮಲೋಕದ ವಿಚಾರವನ್ನು ತಿಳಿಯಲು ಬಂದೆಯಾ? ಅದನ್ನು ಏನೆಂದು ಹೇಳಲಿ ಧರ್ಮದೇವ? ಏಕೆ, ಏನಾಯ್ತು ಯಮರಾಜ? ಇತ್ತೀಚೆಗಂತೂ ಈ ನಮ್ಮ 4 ನರಕಗಳಲ್ಲಿಯೂ ಪಾಪಿಗಳೇ ಹೆಚ್ಚಾಗಿ ತುಂಬಿ ತುಳುಕಾಡುತ್ತಿರುವುದು, ಅದರಲ್ಲಿಯೂ ಬರೀ ಮಾನವರೇ ಹೆಚ್ಚಾಗಿದ್ದಾರೆ. ಇದರ ವಿಚಾರವನ್ನು ನಾನು ಏನೆಂದು ಹೇಳಲಿ ಧರ್ಮದೇವ? ಅದೇಕೆ ಮಾನವರೇ ಹೆಚ್ಚಾಗಿದ್ದಾರೆ ಯಮರಾಜ? ಆ ಮಾನವರಿಗೆ ಯಾವುದು ಪುಣ್ಯ ಯಾವುದು ಪಾಪ ಎಂಬ ಪರಿಜ್ಞಾನವೂ ಇಲ್ಲದೆ ವರ್ತಿಸುತ್ತಿರುವರಲ್ಲವೇ ಆ ಮಾನವರು? ಧರ್ಮದೇವ, ಮಾನವರು ಪಾಪ ಕರ್ಮಗಳನ್ನು ಮಾಡುವಾಗ ಬಹಳ ಆನಂದವಾಗಿ ಇರುತ್ತಾರೆ. ಆದರೆ ಈ ನರಕದಲ್ಲಿ ಯಾತನೆ ಪಡುವಾಗ ಅದರ ವಿಚಾರವನ್ನು ಏನೆಂದು ಹೇಳಲಿ ಧರ್ಮದೇವ? ಇದರಿಂದ ನನ್ನ ಮನಸ್ಸಿಗೆ ಬಹಳ ಬೇಸರವಾಗಿದೆ ಧರ್ಮದೇವ. ಹಾಗಾದರೆ ಆ ಮಾನವರು ಅಷ್ಟೊಂದು ಮದೋನ್ಮತ್ತರಾಗಿ ಮೆರೆಯುತ್ತಿರುವರೆ ಯಮರಾಜ, ಹಾಗಾದರೆ ನಾನೇ ಸ್ವಯಂ ಭೂಲೋಕಕ್ಕೆ ತೆರಳಿ ಎಲ್ಲವನ್ನು ವೀಕ್ಷಣೆ ಮಾಡಿ ಅನಂತರ ಆ ವಿಧಾತನಿಗೆ ವರದಿಯನ್ನೊಪ್ಪಿಸುತ್ತೇನೆ. ಧರ್ಮದೇವ, ನಿಮಗೆ ಸಂಶಯವಿದ್ದರೆ ತಾವೇ ಸ್ವತಃ ಭೂಲೋಕವನ್ನು ವೀಕ್ಷಿಸಿ ನೋಡಿ.
ಅಲ್ಲಿ ನಡೆಯುವ ಅಧರ್ಮ, ಅಕ್ರಮ, ಅತ್ಯಾಚಾರ ಒಂದೇ ಎರಡೇ. ಇದರಿಂದ ನನ್ನ ಮನಸ್ಸಿಗೆ ಬಹಳ ಬೇಸರವಾಗಿರುವುದು. ನೀವೇ ನೋಡಿ ಧರ್ಮದೇವ. ಹಾಗಲಿ ಯಮರಾಜ, ನಾನೇ ಸ್ವಯಂ ವೀಕ್ಷಣೆ ಮಾಡಿ ಬರುತ್ತೇನೆ. ಧರ್ಮದೇವ, ಯಮರಾಜ. ಇಂದು ದೇವಸಭೆ, ನೀವು ಭೂಲೋಕ ವೀಕ್ಷಣೆ ಮಾಡಿಕೊಂಡು ದೇವಲೋಕಕ್ಕೆ ಬಂದರೆ ಅಲ್ಲಿ ಇದಕ್ಕೆ ಏನಾದರೂ ಪರಿಹಾರವನ್ನು ಕಂಡುಹಿಡಿಯಬಹುದು. ಖಂಡಿತವಾಗಿಯೂ ಬರುತ್ತೇನೆ ಯಮರಾಜ. ಹಾಗಾದ್ರೆ ನೀವು ಬರುವಾಗಿ ನಾನೂ ಸಹ ಬರುವೆನು. ಆಗಲಿ ಯಮರಾಜ. ಬಡತನ ಬಂದರೆ ಕೊಡು ನುಡಿಗಳಾಡುವರು ಜನರು. ದೇವಾ ಭವತಿ ಭಿಕ್ಷಾಂದೆ. ಬಡತನ ಬರಬಾರದೋ ದೇವಾ, ಬಡತನ ಬಂದರೆ ಕೊಡು ನುಡಿಗಳಾಡುವರು. ಬಡತನ ಬರಬಾರದೋ ದೇವಾ, ದೇವಾ, ದೇವಾ. ಅಮ್ಮ ಭವತಿ ಭಿಕ್ಷಾಂದೆ. ಮತಿಹೀನ ನಾನಾದೆ ಪದವ ತೋರಿಸುದೇವ. ಮತಿಹೀನ ನಾನಾದೆ ಪದವ ತೋರಿಸುದೇವ. ಗತಿಯಾರು ಎನ್ನಗೆ ನೀನಲ್ಲವೇ. ಭವತಿ ಭಿಕ್ಷಾಂದೇಹಿ. ಮತಿಹೀನ ನಾನಾದೆ ಪದವ ತೋರಿಸುದೇವ. ಗತಿಯಾರು ಎನ್ನಗೆ ನೀನಲ್ಲವೇ. ತಿನ್ನಲು ಅನ್ನವಿಲ್ಲ, ಒದೆಯಲು ವಸ್ತ್ರವಿಲ್ಲ. ಅಮ್ಮ ಭವತಿ ಭಿಕ್ಷಾಂದೆ. ತಿನ್ನಲು ಅನ್ನವಿಲ್ಲ, ಒದೆಯಲು ವಸ್ತ್ರವಿಲ್ಲ. ಕರುಣಿಸುದೇವಾ, ಕರುಣಿಸುದೇವಾ ಮಹಾನುಭಾವ. ಬಡತನ ಬರಬಾರದೋ ದೇವಾ, ದೇವಾ, ದೇವಾ. ಅಯ್ಯೋ ಪರಮಾತ್ಮ, ನನ್ನ ಕರ್ಮಫಲವು ನಿಷೇಧವಾಗಿ ಭಗವಂತನು ಎಂದಿಗೆ ನನ್ನ ಮೇಲೆ ಕರುಣೆ ತೋರುವನು ಕಾಣೆನಲ್ಲ. ನಾನೇ ಒಂದು ಕಡೆ, ನನ್ನ ಮಡದಿ ಮಕ್ಕಳೇ ಒಂದು ಕಡೆ. ತಿನ್ನಲು ಅನ್ನವಿಲ್ಲದೆ, ಒದೆಯಲು ವಸ್ತ್ರವಿಲ್ಲದೆ, ಬೀದಿ ಬೀದಿಯಲ್ಲಿ ಅಲೆದು ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುವಂತಾಯಿತಲ್ಲ ನನ್ನ ಜೀವನ. ಇರಲಿ, ಈ ಬೀದಿಯಲ್ಲಿ ನಡೆದು ಯಾರಲ್ಲಾದರೂ ಭಿಕ್ಷಾಟನೆಯನ್ನು ಮಾಡಿ ಈ ಉದರವನ್ನು ಪೋಷಿಸಿಕೊಳ್ಳುವೆ. ಅಮ್ಮ ತಾಯಿ, ಯಾರಿದ್ದೀರಾ ತಾಯಿ? ಏನಾದರೂ ಅನ್ನವನ್ನು ಕೊಟ್ಟು ಈ ದಿನದ ಉದರವನ್ನು ಪೋಷಿಸಿಕೊಳ್ಳುವೆನು ತಾಯಿ. ಅಮ್ಮ ತಾಯಿ, ಯಾರಿದ್ದೀರಾ? ಅಮ್ಮ ಹಸಿವಾಗುತ್ತಿರುವುದು, ಏನಾದರೂ ಅನ್ನವನ್ನು ನೀಡಿ ತಾಯಿ. ಓಹೋ ಅಯ್ಯ, ಎವರ ನೀನು? ಏನೋ ಬೇಕು? ಅಯ್ಯ, ಯಾರೋ ನೀನು? ನಾನೊಬ್ಬ ಹೋಗಾಚೆ. ಭಿಕ್ಷುಕನು. ಅನ್ನವನ್ನು ನೀಡು ತಂದೆ. ಅನ್ನ ಬೇಕಾ? ಅನ್ನ ಬೇಕು. ಅಯೋಗ್ಯ ಮುಂಡೆ ಇದೆ, ಬಂದ್ಬಿಟ್ಟ. ಎಡಗೈ ಹಂಸಂದ್ರ ಬಲಗೈ ಚಿಂಸಂದ್ರ ಮಾಡ್ಕೊಂಡು ಅಮ್ಮ ತಾಯೇ ಅನ್ಕೊಂಡು ಹೋಗ ಆಚೆ ಇಲ್ಲಿಂದ. ಅನ್ನ ಕೊಡ್ಬೇಕಂತ. ಅಯ್ಯ, ಆಗನ್ನಬೇಡಿ ನನ್ನಪ್ಪ. ಅನ್ನವನ್ನು ನೀಡಿ ಪುಣ್ಯವನ್ನು ಕಟ್ಟಿಕೋ ನನ್ನಪ್ಪ. ಪುಣ್ಯ ಬೇರೆ ಕಟ್ಕೋಬೇಕಾ? ಅನ್ನ ಕೊಡ್ಲೇಬೇಕಾ? ಛೀ! ಅನ್ನ ಹೇಳ ಮೇಲೆ ಹೇಳ ಮೇಲೆ ಅಯ್ಯೋ, ಹೋಗಾಚೆ. ಒಂದು ತುತ್ತು ಅನ್ನವನ್ನು ಕೇಳಿದರೆ ಒಡೆಯುವೇ ಇಲ್ಲ ನನ್ನಪ್ಪ. ಇದೇ ಗತಿ ಏನಾದರೂ ನಿನಗೆ ಬಂದಿದ್ದರೆ ಆಗ ನೀನು ಏನೋ ಮಾಡುತ್ತಿದ್ದೆ ತಂದೆ.
ನನ್ಗ್ಯಾಕೋ ಬರ್ಬೇಕು? ಇದು ನನ್ ಗ್ರಾಚಾರನ? ಹೋಗೋ ಸುಮ್ನೆ. ಅಯ್ಯೋ ಪರಮಾತ್ಮ, ಒಂದು ತುತ್ತು ಅನ್ನವನ್ನು ಕೇಳಿದರೂ ಸಹ ಈ ವ್ಯಕ್ತಿ ಒಡೆಯುವನಲ್ಲ. ನಾನೇನು ಮಾಡಲಿ ಭಗವಂತ? ಅನ್ನ ಬೇಕೇನೋ? ಏ ಸುಬ್ಬಿ, ಬಾರ, ನೀನ್ ದೊಡ್ಡ ಮಗ ಬಂದವನೇ ಅಮ್ಮ ತಾಯಿ ಅನ್ಕೊಂಡು. ನೀನ್ ದೊಡ್ಡ ಮಗ ಆದ್ರೂ ಬಾಯಿ ಬಿಚ್ಚಿ ಅಮ್ಮ ತಾಯಿ ಅಪ್ಪ ಅಂತ ಕರಿಯಲ್ಲ, ಇವನಾದ್ರೂ ಕರಿತಾ ಇದ್ದಾನೆ. ಅನ್ನ ಕೊಡ, ಇರು ನಾನೇ ತಗೊಂಡ್ಬರ್ತೀನಿ. ತಿನ್ನು. ಛೀ ಪಾಪಿ, ಏ ಬರೀ ಎಲೆಯನ್ನು ಕೊಟ್ಟಿ ಅನ್ನವನ್ನು ಕೊಟ್ಟೆ ಎಂದು ಹೇಳುತ್ತಿರುವೆಯಾ? ಈ ದುರ್ಗತಿಯು ನಿನಗೂ ಬರಲಿ, ನಾನಿನ್ನು ಬರುವೆನು. ಹೋಗ ಸುಮ್ಮನೆ, ಅಲ್ಲೇ ಬರುತ್ತಂತೆ. ಓಹೋ, ಬಂದ್ಬಿಡ್ತಾರ ಇಲ್ಲಿ ಅನ್ನ ಬೇಕು ಅಂತ. ಹಬ್ಬ, ಈ ಮಾನವರು ಎಷ್ಟೊಂದು ಮದೋನ್ಮತ್ತರಾಗಿ ಮೆರೆಯುತ್ತಿರುವರು. ಸತ್ಯ, ಧರ್ಮ, ನ್ಯಾಯ, ನೀತಿಗಳಿಗೆ ಈ ಭೂಲೋಕದಲ್ಲಿ ನೆಲೆ ಇಲ್ಲದಂತಾಗಿದೆಯಲ್ಲ. ಇರಲಿ, ಈ ವಿಚಾರವನ್ನು ದೇವಸಭೆಯಲ್ಲಿ ಪ್ರಸ್ತಾಪಿಸಿ ಅನಂತರ ವಿಧಾತನಿಗೆ ವರದಿಯನ್ನು ಸಲ್ಲಿಸುತ್ತೇನೆ.